Hey Lucky Charms, welcome back. This is Shweta. ಹೇಗಿದ್ದೀರಾ ಎಲ್ಲರೂ? I hope all are doing good. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೇನಾದರೂ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಒಂದ್ಸರಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡಿ, ವಿಡಿಯೋಸ್ ಎಲ್ಲ ನೋಡಿ. ನಿಮ್ಗೆ ಏನಾದರೂ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಸಪೋರ್ಟ್ ಮಾಡಿ, ಬೆಲ್ ನೋಟಿಫಿಕೇಶನ್ ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಮ್ಮ ಚಾನೆಲ್ ನಲ್ಲಿ ಯಾವುದೇ ವಿಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂಡ್ ನಮ್ಮ ಎಲ್ಲಾ ವಿಡಿಯೋಸ್ ನ ಫಸ್ಟ್ ನೀವೇ ನೋಡಬಹುದು. ಅಂಡ್ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ನೀವೇನಾದ್ರೂ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀರಾ? ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಏನೆಲ್ಲ ಮಾಡ್ಬೇಕಾಗತ್ತೆ ಅಂಡ್ ಆದಷ್ಟು ಬೇಗ ನಿಮ್ಮ ಚಾನೆಲ್ ಮಾನಿಟೈಸ್ ಆಗಿ ನಿಮ್ಮ ಅರ್ನಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಆಸೆ ಏನಾದ್ರೂ ಇದ್ರೆ ದೆನ್ ಯು ಆರ್ ಇನ್ ದ ರೈಟ್ ಪ್ಲೇಸ್. ಬಿಕಾಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಹೇಗೆ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡಬಹುದು ಅಂಡ್ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಬಹುದು ಅಂಡ್ ಆದಷ್ಟು ಬೇಗ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೋದಕ್ಕೋಸ್ಕರ ನೀವೇನೆಲ್ಲ ಮಾಡ್ಬೇಕಾಗತ್ತೆ, ಯೂಟ್ಯೂಬ್ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನಿರುತ್ತೆ, ಸೊ ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ. ಬಿಕಾಸ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಕೆಲವೊಂದು ಟಿಪ್ಸ್ ಮಿಸ್ ಆಗ್ಬಹುದು. ಸೊ ನಿಮ್ಗೂ ಅದು ಪ್ರಾಬ್ಲಮ್ ಆಗುತ್ತೆ ಅಂಡ್ ಕೆಲವೊಂದು ಕನ್ಫ್ಯೂಷನ್ಸ್, ಕ್ವೆಶನ್ಸ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈಗ ಬಿಫೋರ್ ಡೈವಿಂಗ್ ಇನ್ ಟು ದ ಮೇನ್ ಟಾಪಿಕ್, ನಾನು ಕೆಲವೊಂದು ಸಿಂಪಲ್ ಪಾಯಿಂಟ್ಸ್ ಟಿಪ್ಸ್ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಯಾವುದೇ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗತ್ತೆ, ಅಂದ್ರೆ ಸ್ವಲ್ಪ ರಿಸರ್ಚ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಎಲ್ಲಾ ತರ ವಿಡಿಯೋಸ್ ನ ನೀವು ನಿಮ್ಮ ಚಾನೆಲ್ ನಲ್ಲಿ ಹಾಕೋದಕ್ಕಾಗಲ್ಲ. ಅಂದ್ರೆ ಶೂಟ್ ಮಾಡಿ ಹಾಕೋದಕ್ಕೆ ನಿಮ್ಗೂ ಕಷ್ಟ ಆಗುತ್ತೆ, ಆಸ್ ವೆಲ್ ಆಸ್ ನಿಮ್ಮ ವ್ಯೂವರ್ಸ್ಗೂ ಅಷ್ಟೇ ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಅಷ್ಟೇ. ಎಲ್ಲಾ ತರ ಕಂಟೆಂಟ್ಸ್ ನಿಮ್ಮ ಚಾನೆಲ್ ನಲ್ಲಿ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಏನು ಇವರ ಚಾನೆಲ್ ಅನ್ನೋ ಒಂದು ಕನ್ಫ್ಯೂಷನ್ ಅವ್ರಿಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಲೈಕ್ ಇವಾಗ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ಗೆ ಅಂತಾನೆ ಕೆಲವೊಂದು ಚಾನೆಲ್ಸ್ ಇರುತ್ತೆ, ಅಥವಾ ಮೇಕಪ್ ರಿಲೇಟೆಡ್ ವಿಡಿಯೋಸ್ಗೆ ಅಂತಾನೆ ಕೆಲವೊಂದು ಚಾನೆಲ್ಸ್ ಇರುತ್ತೆ. ಫ್ಯಾಷನ್, ಟ್ರಾವೆಲ್, ಲೈಫ್ ಸ್ಟೈಲ್ ಈ ತರ ರಿಲೇಟೆಡ್ ಕಂಟೆಂಟ್ಸ್ಗೆ ಕೆಲವೊಂದು ಚಾನೆಲ್ಸ್ ಇರುತ್ತೆ. ಇಫ್ ನಾಟ್ ಡೈಲಿ ವ್ಲಾಗ್ಸ್ ಕೂಡ ಮಾಡಿ ಹಾಕ್ತಾರೆ. ಸೊ ಈ ತರ ಒಂದು ಪ್ರಾಪರ್ ಟಾಪಿಕ್ ನ ಚೂಸ್ ಮಾಡ್ಕೊಂಡು ನೀವು ವಿಡಿಯೋನ ಮಾಡಿ ಹಾಕೋದ್ರಿಂದ ನಿಮ್ಮ ವ್ಯೂವರ್ಸ್ಗೂ ಅಷ್ಟೇ ಒಂದು ಕ್ಲಾರಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಯೂಟ್ಯೂಬ್ ಚಾನೆಲ್ ನೀವು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ಯಾವ ತರ ವಿಡಿಯೋಸ್ ನ ನೀವು ಮಾಡಿ ಹಾಕ್ಬೋದು, ಅಥವಾ ನೀವು ಯಾವ್ದ್ರಲ್ಲಿ ಸ್ಪೆಷಾಲಿಟಿ ಇದ್ದೀರಾ, ಅಥವಾ ನಿಮ್ಗೆ ಏನಾದ್ರೂ ಒಂದು ಟ್ಯಾಲೆಂಟ್ ಇದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪೇಂಟಿಂಗ್ ಮಾಡ್ತೀರಾ ಅಥವಾ ಡ್ರಾಯಿಂಗ್ ಮಾಡ್ತೀರಾ, ಇಫ್ ನಾಟ್ ಏನಾದ್ರೂ ಕ್ರಾಫ್ಟ್ ಐಟಮ್ಸ್ ನ ಮಾಡ್ತೀರಾ. ಸೊ ಈ ತರ ನಿಮ್ಮ ಟ್ಯಾಲೆಂಟ್ ಇದ್ರೆ ಆ ತರ ರಿಲೇಟೆಡ್ ವಿಡಿಯೋಸ್ ಕೂಡ ನೀವು ಮಾಡಿ ಹಾಕ್ಬೋದು. ಸೊ ಅದಕ್ಕೋಸ್ಕರ ನೀವೇನಾದ್ರೂ ನಿಮ್ಮ ಡೈಲಿ ಲೈಫ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಅಥವಾ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಕೊಡ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಸ್ಟಫ್ಸ್ ಏನಾದ್ರೂ ವ್ಲಾಗ್ ಮಾಡಿ ಹಾಕ್ಬೋದು ಅಂತ ಎಲ್ಲ ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ಅನ್ಸಿದ್ರೆ ನೀವು ಆ ತರ ರಿಲೇಟೆಡ್ ವಿಡಿಯೋಸ್ ಕೂಡ ಮಾಡಿ ಹಾಕ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ಯಾವ ತರ ವಿಡಿಯೋಸ್ ನ ಮಾಡಿ ಹಾಕ್ಬೋದು ಅನ್ನೋ ಒಂದು ಕ್ಲಾರಿಟಿನ ಇಟ್ಕೊಂಡು ಅದಾದ್ಮೇಲೆ ನಿಮ್ಮ ಚಾನೆಲ್ ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಈಗ ಆಫ್ಟರ್ ದಿಸ್ ಫಸ್ಟ್ ಸ್ಟೆಪ್ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಒಳ್ಳೆ ಹೆಸರನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಚಾನೆಲ್ ನೇ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಹೇಳ್ತೀನಿ, ಸೊ ದಟ್ ನಿಮ್ಗೂ ಒಂದು ಕ್ಲಾರಿಟಿ ಬರುತ್ತೆ ಅಂಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರಿಯಾ ಇಬ್ರು ಫ್ಯಾಷನ್ ಡಿಸೈನರ್ಸ್ ಆಗಿರೋದ್ರಿಂದ ನಮ್ಗೆ ಫ್ಯಾಷನ್ ಎಂಬ್ರಾಯ್ಡ್ರೀಸ್, ಫ್ಯಾಷನ್ ಇಲಸ್ಟ್ರೇಷನ್ಸ್ ಈ ತರ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ ಈ ಟಾಪಿಕ್ ನ ಇಟ್ಕೊಂಡು ನಾವು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಣ ನಮ್ಮ ಚಾನೆಲ್ ನಲ್ಲಿ ಅಂತ ಅನ್ಕೊಂಡು ನಮ್ಮ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ರ್ಯಾಂಡಮ್ ಆಗಿ ಯಾವುದೇ ಒಂದು ಹೆಸರನ್ನ ಇಡೋದಕ್ಕೆ ಇಬ್ಬರಿಗೂ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ರಿಸರ್ಚ್ ಮಾಡಿ ನಮ್ಮ ಚಾನೆಲ್ ನಲ್ಲಿ ಯಾವ ತರ ವಿಡಿಯೋಸ್ ಬರ್ತಾ ಇದೆಯೋ ಅದನ್ನ ಸ್ವಲ್ಪ ಡಿಫೈನ್ ಮಾಡೋ ತರ ಒಂದು ಹೆಸರನ್ನ ಚೂಸ್ ಮಾಡಿ ಇಡೋಣ ಅಂತ ಅನ್ಕೊಂಡು ಫ್ಯಾಷನ್ ಎಕ್ಸ್ಟ್ರಾಕ್ಟ್ಸ್ ಅಂತ ಹೆಸರನ್ನ ಫೈನಲ್ ಮಾಡ್ಕೊಂಡು ನಮ್ಮ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಚಾನೆಲ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು. ಬಟ್ ಮಧ್ಯದಲ್ಲಿ ಏನಾಯ್ತು, ಸ್ವಲ್ಪ ಬ್ರೇಕ್ ತಗೊಳ್ಬೇಕಾಯ್ತು. ಯಾಕಂದ್ರೆ ನಮ್ಮ ಕೆರಿಯರ್ ಇಶ್ಯೂ ಇಂದ ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಅದಾದ್ಮೇಲೆ ಮತ್ತೆ ನಮ್ಮ ಚಾನೆಲ್ ನ ರೀಸ್ಟಾರ್ಟ್ ಮಾಡುವಾಗ ಇಬ್ರು ಮೈಂಡ್ ಕೂಡ ಸ್ವಲ್ಪ ಚೇಂಜ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಈಗ ಓನ್ಲಿ ಎಂಬ್ರಾಯ್ಡ್ರೀಸ್, ಇಲಿಸ್ಟ್ರೇಷನ್ಸ್ ಅಥವಾ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾತ್ರ ಅಲ್ಲದೆ ಮೇಕಪ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಅಥವಾ ನಮ್ಮಿಬ್ಬರ ಲೈಫ್ ಸ್ಟೈಲ್ ಅಲ್ಲಿ ನಾವೆಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಿ, ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ, ಸೊ ಇದನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇಬ್ರಿಗೂ ಥಾಟ್ ಬಂತು. ಸೊ ಫ್ಯಾಷನ್ ಎಕ್ಸ್ಟ್ರಾಕ್ಟ್ಸ್ ಅನ್ನೋ ಹೆಸರು ಸೂಟ್ ಆಗಲ್ಲ ಅಂತ ಅನ್ಕೊಂಡು ಮತ್ತೆ ನಮ್ಮ ಚಾನೆಲ್ ನ ರೀಸ್ಟಾರ್ಟ್ ಮಾಡುವಾಗ ವಿ ವಾಂಟೆಡ್ ಟು ಚೇಂಜ್ ಅವರ್ ನೇಮ್. ಸೊ ಅವಾಗ ಕೂಡ ಅಷ್ಟೇ ನಾವು ರ್ಯಾಂಡಮ್ ಆಗಿ ಯಾವುದೇ ಒಂದು ಹೆಸರನ್ನ ಇಡ್ಲಿಲ್ಲ. ವಿ ವಾಂಟೆಡ್ ಸಮ್ ಸ್ಪೆಷಲ್ ನೇಮ್ ಓನ್ಲಿ, ಸೊ ದಟ್ ನಮ್ಮ ಚಾನೆಲ್ ಏನು ಅನ್ನೋದನ್ನ ಅದು ಡಿಫೈನ್ ಮಾಡುತ್ತೆ ಅಂತ ಅನ್ಕೊಂಡು ಮತ್ತೆ ವಿ ಸ್ಟಾರ್ಟೆಡ್ ರಿಸರ್ಚಿಂಗ್. ಅದಾದ
ಅದಾದ್ಮೇಲೆ 2 ಡಿಸೈನರ್ಸ್ 1 ಜರ್ನಿ ಅನ್ನೋ ಹೆಸರನ್ನ ಫೈನಲ್ ಮಾಡ್ಕೊಂಡ್ವಿ. ನಮ್ಮಿಬ್ರು ಇಂಟೆನ್ಷನ್ ಇದ್ದಿದ್ದಿಷ್ಟೇ, ನಮ್ಮ ಚಾನೆಲ್ ನಲ್ಲಿ ಯಾವ ತರ ವಿಡಿಯೋಸ್ ಬರುತ್ತೋ ಆ ರಿಲೇಟೆಡ್ ಹೆಸರಿಡೋದ್ರಿಂದ ನಮ್ಮ ವ್ಯೂವರ್ಸ್ಗೂ ಅಷ್ಟೇ ಒಂದು ಕ್ಲಾರಿಟಿ ಇರುತ್ತೆ ಅಂಡ್ ಸ್ವಲ್ಪ ಯೂನಿಕ್ ಆಗಿ ಕೂಡ ಇರುತ್ತೆ ಅಂತ ಅನ್ಕೊಂಡು 2 ಡಿಸೈನರ್ಸ್ 1 ಜರ್ನಿ ಅಂತ ನಮ್ಮ ಚಾನೆಲ್ಗೆ ಹೆಸರಿಟ್ವಿ. ಸೊ ಅದಕ್ಕೋಸ್ಕರ ನಿಮ್ಗೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ಮ ಚಾನೆಲ್ ನಲ್ಲಿ ಯಾವ ತರ ಟಾಪಿಕ್ ವಿಡಿಯೋಸ್ ನ ನೀವು ಮಾಡಿ ಹಾಕ್ತಿರೋ ಆ ರಿಲೇಟೆಡ್ ಹೆಸರನ್ನ ಆದಷ್ಟು ಚೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಫ್ ನಾಟ್ ಡೈಲಿ ವ್ಲಾಗ್ಸ್ ಏನಾದ್ರು ಮಾಡಿ ಹಾಕ್ತೀರಾ ಅಥವಾ ನಿಮ್ಮ ಪರ್ಸನಲ್ ಹೆಸರನ್ನ ಇಟ್ಕೊಂಡು ನೀವು ಚಾನೆಲ್ ನ ಕ್ರಿಯೇಟ್ ಮಾಡ್ತೀರಾ ಅಂದ್ರೂ ದಟ್ ಈಸ್ ಆಲ್ಸೋ ಫೈನ್. ಇಲ್ಲ ನಿಮ್ಗೆ ನಿಮ್ಮ ಪರ್ಸನಲ್ ಹೆಸರನ್ನ ಇಟ್ಕೊಂಡು ಚಾನೆಲ್ ನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಬೇರೆ ಏನಾದ್ರೂ ಹೆಸರನ್ನ ತಗೊಳ್ತೀರಾ ಅಂದ್ರೆ ಆದಷ್ಟು ನಿಮ್ಮ ಚಾನೆಲ್ ನಲ್ಲಿ ಯಾವ ತರ ವಿಡಿಯೋಸ್ ಹಾಕ್ತಿರೋ ಆ ಟಾಪಿಕ್ ನ ಇಟ್ಕೊಂಡು ಆ ಟಾಪಿಕ್ ನ ರಿಲೇಟ್ ಮಾಡ್ಕೊಂಡು ನೀವು ಸ್ವಲ್ಪ ನಿಮ್ಮ ಹೆಸರನ್ನ ಚೂಸ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂಡ್ ನಿಮ್ಮ ವ್ಯೂವರ್ಸ್ಗೂ ಅಷ್ಟೇ ಒಂದು ಕ್ಲಾರಿಟಿ ಬರುತ್ತೆ. ಆ ಹೆಸರು ಕೇಳಿದ ತಕ್ಷಣ ಒಂದು ಕ್ಲಾರಿಟಿ ಬಂದ್ಬಿಟ್ಟಿರುತ್ತೆ, ಲೈಕ್ ಯಾವ ತರ ವಿಡಿಯೋಸ್ ನ ನಿಮ್ಮ ಚಾನೆಲ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಒಂದು ಕ್ಲಾರಿಟಿ ಬರುತ್ತೆ. ಹಾಗೆ ಸ್ವಲ್ಪ ಯೂನಿಕ್ ಆಗಿ ಕೂಡ ಇರುತ್ತೆ. ಓಕೆನಾ? ಸೊ ಇದಕ್ಕೋಸ್ಕರ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ನಿಮ್ಮ ಚಾನೆಲ್ ನ ನೀವು ಸ್ಟಾರ್ಟ್ ಮಾಡೋ ಮುಂಚೆ ಚೆನ್ನಾಗಿರೋ ಹೆಸರನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ದಿಸ್, ಈಗ ನಿಮ್ಮ ಚಾನೆಲ್ ಹೆಸರು ಫೈನಲೈಸ್ ಆದ್ಮೇಲೆ ನಿಮ್ಗೆ ಒಂದು ಜಿಮೇಲ್ ಅಕೌಂಟ್ ನೆಸೆಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವ ಹೆಸರನ್ನ ನೀವು ಚೂಸ್ ಮಾಡಿರ್ತೀರೋ ಆ ಹೆಸರನ್ನ ಇಟ್ಕೊಂಡು ಒಂದು ಜಿಮೇಲ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಫ್ ನಾಟ್ ಆಲ್ರೆಡಿ ನಿಮ್ಮ ಹತ್ರ ಪರ್ಸನಲ್ ಆಗಿ ಯಾವ್ದಾದ್ರು ಜಿಮೇಲ್ ಅಕೌಂಟ್ ಆಲ್ರೆಡಿ ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಿಮ್ಮ ಚಾನೆಲ್ ನ ಕ್ರಿಯೇಟ್ ಮಾಡೋ ಮುಂಚೆ ಫಸ್ಟ್ ನಿಮ್ಮ ಜಿಮೇಲ್ ಅಕೌಂಟ್ ನ ಹಾಕ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಮ ಪಾಸ್ವರ್ಡ್ ನ ಕೂಡ ಹಾಕೊಂಡು ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಸೊ ಲಾಗಿನ್ ಆದ ತಕ್ಷಣ ನಿಮ್ಮ ಚಾನೆಲ್ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ಏನೆಲ್ಲ ಡೀಟೇಲ್ಸ್ ಹಾಕ್ಬೇಕು ಅನ್ನೋದನ್ನ ನಮ್ಮ ಚಾನೆಲ್ ನೇ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಿಮ್ಗೆ ಸ್ಕ್ರೀನ್ ಮೇಲೆ ರಫ್ ಆಗಿ ತೋರಿಸ್ತೀನಿ, ಸೊ ದಟ್ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಸೊ ಇವಾಗ ನಿಮ್ಗೆ ಕಾಣಿಸ್ತಿರೋ ಹಾಗೆ 2 ಡಿಸೈನರ್ಸ್ 1 ಜರ್ನಿ ಅಂತ ಹೆಸರಿದೆ ಅಲ್ವಾ, ಅಲ್ಲಿ ನಿಮ್ಮ ಚಾನೆಲ್ ನ ಹೆಸರು ವಿಸಿಬಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ನಿಮ್ಮ ಚಾನೆಲ್ ನ ಕ್ರಿಯೇಟ್ ಮಾಡುವಾಗ ನಿಮ್ಮ ಚಾನೆಲ್ ಹೆಸರು ಏನಂತ ಅನ್ಕೊಂಡಿರ್ತೀರೋ, ಏನ್ ಫೈನಲೈಸ್ ಮಾಡ್ಕೊಂಡಿರ್ತೀರೋ ಅದನ್ನ ನೀವು ಫಸ್ಟ್ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಫಸ್ಟ್ ನೀವು ಅದನ್ನ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಚಾನೆಲ್ ಹೆಸರು ಅಪ್ಡೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ನಿಮ್ಮ ಫೋಟೋನ ಹಾಕೋಬೇಕಾಗತ್ತೆ. ಸೊ ಫೋಟೋ ಕೂಡ ಅಷ್ಟೇ ನಿಮ್ಮ ಪರ್ಸನಲ್ ಫೋಟೋನೇ ಹಾಕ್ಬೇಕು ಅಂತೇನಿಲ್ಲ, ಇಟ್ ಡಿಪೆಂಡ್ಸ್ ಆನ್ ಯು. ನಿಮ್ಮ ಚಾನೆಲ್ ಪ್ರಕಾರ ನಿಮ್ಗೆ ಯಾವ್ದಾದ್ರು ಲೋಗೋ ನೀವು ರೆಡಿ ಮಾಡ್ಕೊಂಡಿದ್ರೆ ಅದನ್ನ ಕೂಡ ಹಾಕೋಬಹುದು. ಇಫ್ ನಾಟ್ ನಿಮ್ಮ ಪರ್ಸನಲ್ ಫೋಟೋ ಹಾಕೋದು ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಮ ಪರ್ಸನಲ್ ಫೋಟೋನೇ ಅಲ್ಲಿ ಲೋಗೋ ಆಗಿ ಅಪ್ಲೋಡ್ ಮಾಡ್ಕೋಬಹುದು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಿಮ್ಮ ಚಾನೆಲ್ ನ ನಿಮ್ಮ ಆಡಿಯನ್ಸ್ ಬಂದು ನಿಮ್ಮ ಚಾನೆಲ್ ನ ವಿಸಿಟ್ ಮಾಡಿದ ತಕ್ಷಣ ಅದು ವಿಸಿಬಲ್ ಇರುತ್ತೆ. ಸೊ ಆದಷ್ಟು ಚೆನ್ನಾಗಿರೋ ಫೋಟೋನ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಈಗ ನಿಮ್ಮ ಹೆಸರು ಆಯ್ತು, ನಿಮ್ಮ ಫೋಟೋ ಕೂಡ ಆಯ್ತು. ಇದಾದ್ಮೇಲೆ ಬ್ಯಾಕ್ ಸೈಡ್ ನಿಮ್ಮ ಬ್ಯಾನರ್ ಬರುತ್ತೆ. ಸೊ ಬ್ಯಾನರ್ ಕೂಡ ಅಷ್ಟೇ ಅಲ್ಲಿ ನಿಮ್ಮ ಪರ್ಸನಲ್ ಫೋಟೋನೇ ಹಾಕೊಂಡು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇಫ್ ನಾಟ್ ಇವಾಗ ನಾವು ಹಾಕಿದೀವಲ್ಲ, ಲೈಕ್ ವೆಲ್ಕಮ್ ಟು ಅವರ್ ವರ್ಲ್ಡ್ 2 ಡಿಸೈನರ್ಸ್ 1 ಜರ್ನಿ ಅಂತ ನಾವು ಹಾಕೊಂಡಿದೀವಿ. ಸೊ ಆತರ ನೀವು ಕೂಡ ನಿಮ್ಮ ಫೋಟೋ ಹಾಕೊಂಡು ಸೊ ವಾಟ್ ಇಸ್ ಯುವರ್ ಚಾನೆಲ್ ಅನ್ನೋದ್ರ ಬಗ್ಗೆ ಕೂಡ ಹಾಕೋಬಹುದು. ಇಫ್ ನಾಟ್ ಪರ್ಸನಲ್ ಫೋಟೋ ಕೂಡ ಅಲ್ಲಿ ಬ್ಯಾನರ್ ಆಗಿ ಹಾಕೋಬಹುದು. ನಿಮ್ ಇಷ್ಟ, ಅದು ನಿಮ್ಮ ಚಾನೆಲ್ ಹೇಗೆ ಕಾಣಿಸ್ಬೇಕು ನಿಮ್ಮ ವ್ಯೂವರ್ಸ್ಗೆ ಅಂತ ನಿಮ್ಗೆ ಅನ್ಸುತ್ತೋ ಆ ತರ ನೀವು ನಿಮ್ಮ ಚಾನೆಲ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯೋರ್ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ಅಲ್ಲೂ ಅಷ್ಟೇ ಆದಷ್ಟು ನಿಮ್ಮ ಚಾನೆಲ್ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಯಾವ ತರ ವಿಡಿಯೋಸ್ ಮಾಡಿ ಹಾಕ್ತೀರಾ ಅದ್ರ ರಿಲೇಟೆಡ್ ಏನಾದ್ರು ಸ್ವಲ್ಪ ಟೈಪ್ ಮಾಡಿ ಹಾಕಿ. ತುಂಬಾ ಲೆಂತಿಯಾಗಿ ಹಾಕ್ಬೇಡಿ, ಬಿಕಾಸ್ ಯಾರಿಗೂ ಅಷ್ಟೆಲ್ಲ ಓದೋದಕ್ಕೆ ಪೇಷನ್ಸ್ ಇರಲ್ಲ. ಸೊ ಆದಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸ್ವಲ್ಪ ನಿಮ್ಮ ಚಾನೆಲ್ ಬಗ್ಗೆ ನೀವು ಡಿಫೈನ್ ಮಾಡ್ಕೋಬಹುದು ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಲಿಂಕ್ಸ್ ನ ಕೂಡ ನೀವು ಮೆನ್ಷನ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇನ್ಸ್ಟಾಗ್ರಾಮ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ನ ಇಲ್ಲಿ ಮೆನ್ಷನ್ ಮಾಡೋದ್ರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಇನ್ಸ್ಟಾಗ್ರಾಮ್ ಚಾನಲ್ಗೆ ಅವರು ಇಲ್ಲಿಂದಾನೇ ರೀಚ್ ಔಟ್ ಹಾಕೋಬಹುದು ಜಸ್ಟ್ ಬೈ ಕ್ಲಿಕಿಂಗ್ ಒನ್ ಲಿಂಕ್. ಇಫ್ ನಾಟ್ ನಿಮ್ಮ ಮೇಲ್ ಐಡಿ ಕೂಡ ನೀವು ಮೆನ್ಷನ್ ಮಾಡ್ಕೋಬಹುದು, ನಿಮ್ಗೆ ಏನಾದ್ರೂ ಅದು ನೆಸೆಸಿಟಿ ಇದೆ ಅಂತ ಅನ್ಸಿದ್ರೆ. ಸೊ ಯು ಕ್ಯಾನ್ ಮೆನ್ಷನ್ ಯುವರ್ ಲಿಂಕ್. ಸೊ ಇಷ್ಟಾದ್ಮೇಲೆ ನಿಮ್ಮ ಚಾನೆಲ್ ಇವಾಗ ರೆಡಿ ಇದೆ. ಯು ಕ್ಯಾನ್ ಸ್ಟಾರ್ಟ್ ಅಪ್ಲೋಡಿಂಗ್ ಯೋರ್ ವಿಡಿಯೋಸ್. ಅಂಡ್ ಈಗ ಯಾವ ತರ ವಿಡಿಯೋಸ್ ಮಾಡಿ ಹಾಕೋದು ಅಥವಾ ವಾಟ್ ಈಸ್ ದ ರೈಟ್ ವೇ ಆಫ್ ಅಪ್ಲೋಡಿಂಗ್ ವಿಡಿಯೋಸ್ ಇನ್ ಯೋರ್ ಚಾನೆಲ್ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಆ ರಿಲೇಟೆಡ್ ವಿಡಿಯೋ ಕೂಡ ನಾನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನಿಮ್ಗೆ ಒಂದು ಬೆಟರ್ ಕ್ಲಾರಿಫಿಕೇಶನ್ ಇರುತ್ತೆ. ಸೊ ಈಗ ನಿಮ್ಮ ಚಾನೆಲ್ ನ ಓಪನ್ ಮಾಡೋದು ಹೇಗೆ, ಏನೆಲ್ಲ ಬೇಕಾಗುತ್ತೆ ಅಂಡ್ ನೀವು ಹೇಗೆ ಪ್ರಿಪೇರ್ ಆಗಬೇಕು ಇದನ್ನೆಲ್ಲ ನಾನು ತಿಳಿಸಿಕೊಟ್ಟಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ವೆರಿ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ನಿಮ್ಮ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಟಾಸ್ಕ್
ಟಾಸ್ಕ್ ಏನಪ್ಪಾ ಅಂದ್ರೆ, ಇವಾಗ ನೀವೇನೋ ಟಾಪಿಕ್ ನ ಫೈನಲೈಸ್ ಮಾಡ್ಕೊಂಡಿದ್ದೀರಾ, ಬಟ್ ಆ ಟಾಪಿಕ್ ನ ಇಟ್ಕೊಂಡು ನೀವು ಯಾವ ತರ ಕಂಟೆಂಟ್ ನ ವಿಡಿಯೋ ಮಾಡಿ ಹಾಕ್ತೀರಾ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಲ್ಲಾ ತರ ಕಂಟೆಂಟ್ಸ್ ಎಲ್ರಿಗೂ ಇಷ್ಟ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ಈಗ ನಿಮ್ಮ ಚಾನೆಲ್ ಏನಾದ್ರೂ ಫ್ಯಾಷನ್, ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಮ ಚಾನೆಲ್ ಆಗಿದ್ರೆ ಓನ್ಲಿ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಹಾಕೋದು ಅಥವಾ ಓನ್ಲಿ ಟ್ರಾವೆಲ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಹಾಕೋದು. ಸೊ ಈ ತರ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಎಲ್ಲಾ ಆಡಿಯನ್ಸ್ಗೂ ಎಲ್ಲಾ ತರ ವಿಡಿಯೋಸ್ ಇಷ್ಟ ಆಗಲ್ಲ. ಕೆಲವ್ರಿಗೆ ಓನ್ಲಿ ಟ್ರಾವೆಲ್ ರಿಲೇಟೆಡ್ ವಿಡಿಯೋಸ್ ಇಷ್ಟ ಆಗುತ್ತೆ, ಇನ್ ಕೆಲವ್ರಿಗೆ ಫ್ಯಾಷನ್ ಕಂಟೆಂಟ್ಸ್ ಇಷ್ಟ ಆಗುತ್ತೆ, ಇನ್ ಕೆಲವ್ರಿಗೆ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನೀವು ನಿಮ್ಮ ಚಾನೆಲ್ ನಲ್ಲಿ ಒನ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ. ಯಾಕಂದ್ರೆ ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡಿದ ತಕ್ಷಣ ತುಂಬಾ ಜಾಸ್ತಿ ವ್ಯೂಸ್ ಬರುತ್ತೆ, ನಮ್ಮ ಚಾನೆಲ್ ತುಂಬಾ ಬೇಗ ಗ್ರೋ ಆಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಯಾಕಂದ್ರೆ ಆಡಿಯನ್ಸ್ಗೆ ಒಂದು ಕ್ಲಾರಿಟಿ ಬರಬೇಕು, ಹಾಗೆ ನಿಮ್ಗೂ ಕೂಡ ಒಂದು ಕ್ಲಾರಿಟಿ ಬರಬೇಕು. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಚಾನೆಲ್ ನಲ್ಲಿ ಯಾವ ತರ ವಿಡಿಯೋಸ್ ನ ನಿಮ್ಮ ಆಡಿಯನ್ಸ್ ನೋಡ್ತಾ ಇದ್ದಾರೆ ಅಥವಾ ಯಾವ ತರ ಟಾಪಿಕ್ ನ ನಿಮ್ಮ ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಆದಷ್ಟು ಅಬ್ಸರ್ವ್ ಮಾಡ್ತಾ ಇರಿ. ಅದನ್ನ ಒಂದು ಟ್ರ್ಯಾಕ್ ಇಟ್ಕೊಳ್ಳಿ. ಯಾಕಂದ್ರೆ ಇದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬರೋದಕ್ಕೆ 1 to 2 months ತಗೊಳುತ್ತೆ. ಇಟ್ ಇಸ್ ನಾಟ್ ಈಸಿ. ಯಾಕಂದ್ರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ ಯೂಟ್ಯೂಬ್ ಅಲ್ಲಿ. ಸೊ ಈಗ ನಿಮ್ಮ ಚಾನೆಲ್ ನಲ್ಲಿ ನಿಮ್ಗೆ ಏನಾದ್ರೂ ವ್ಯೂಸ್ ಜಾಸ್ತಿ ಬರ್ತಾ ಇಲ್ಲ ಅಂದ್ರೆ ಡೋಂಟ್ ವರಿ. ಅದನ್ನ ಇಟ್ಕೊಂಡೆ ನೀವು ನಿಮ್ಮ ಚಾನೆಲ್ ಲೈಕ್ ಸ್ಟಾಪ್ ಮಾಡೋದು, ಓಕೆ ವ್ಯೂಸ್ ಚೆನ್ನಾಗಿ ಬರ್ತಾ ಇಲ್ಲ, ಬೇಡ, ವರ್ಕ್ ಆಗ್ತಾ ಇಲ್ಲ, ಸೊ ಈ ತರ ಎಲ್ಲ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಆಡಿಯನ್ಸ್ ಯಾವ ತರ ವಿಡಿಯೋಸ್ ನ ಇಷ್ಟಪಡ್ತಾ ಇದ್ರೆ ಆದಷ್ಟು ಆ ತರ ಕಂಟೆಂಟ್ ನ ಇಟ್ಕೊಂಡು ನೀವು ವಿಡಿಯೋ ಮಾಡಿ ಹಾಕಿ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ವಲ್ಪ 100% ಕಷ್ಟ ಆಗುತ್ತೆ. ಈಗ ಸೆಲೆಬ್ರಿಟೀಸ್ ಅಂದ್ರೆ ಓಕೆ, ನೀವು ಚಾನೆಲ್ ನ ಸ್ಟಾರ್ಟ್ ಮಾಡಿದ ತಕ್ಷಣ ಓಕೆ ಆಡಿಯನ್ಸ್ ಬರ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ವಿಡಿಯೋಸ್ ನ ನೋಡ್ತಾರೆ ಅಂತ ಅನ್ಕೊಬಹುದು. ನಾವು ಆದಷ್ಟು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅಷ್ಟು ಆಕ್ಟಿವ್ ಇಲ್ಲದೆ ನಾವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗೆ ಸಬ್ಸ್ಕ್ರೈಬರ್ಸ್ ಬರೋದು ಅಥವಾ ಆಡಿಯನ್ಸ್ ಸ್ವಲ್ಪ ಕ್ಯಾಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇಜಾರ್ ಮಾಡ್ಕೋಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಆದಷ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಅಂಡ್ ಯೂಟ್ಯೂಬ್ ಅಲ್ಲೂ ಅಷ್ಟೇ ಆದಷ್ಟು ಸ್ವಲ್ಪ ಕಂಟಿನ್ಯೂ ಆಗಿ ವ್ಲಾಗ್ಸ್ ನ ಮಾಡಿ ಹಾಕಿ. ಸೊ ಅವಾಗ ನಿಮ್ಗೆ ಆಡಿಯನ್ಸ್ ಕೂಡ ಸ್ವಲ್ಪ ಗ್ರಾಬ್ ಮಾಡ್ಕೋಬಹುದು ಅಂಡ್ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನಿಮ್ಮ ಚಾನೆಲ್ ಕೂಡ ಅಷ್ಟೇ ಸ್ಲೋ ಆಗಿ ಗ್ರೋ ಆಗುತ್ತೆ. ಸೊ ಇದಾದ್ಮೇಲೆ ನಿಮ್ಮ ವಿಡಿಯೋಸ್ ನ ನೀವು ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡುವಾಗ ಕೆಲವೊಂದು ವಿಡಿಯೋಸ್ಗೆ ಮ್ಯೂಸಿಕ್ ಬೇಕಾಗುತ್ತೆ. ಸೊ ಮ್ಯೂಸಿಕ್ ಚೂಸ್ ಮಾಡುವಾಗ ಕೂಡ ಅಷ್ಟೇ ಬಿ ವೆರಿ ಕೇರ್ಫುಲ್. ಬಿಕಾಸ್ ರ್ಯಾಂಡಮ್ ಆಗಿ ಯಾವ ಮ್ಯೂಸಿಕ್ ಸಿಗುತ್ತೋ ಆ ಮ್ಯೂಸಿಕ್ ನ ಇಟ್ಕೊಂಡು ನೀವು ನಿಮ್ಮ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ಇದನ್ನ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೋದು ಕೂಡ ತುಂಬಾ ಲೇಟ್ ಆಗುತ್ತೆ. ಯಾಕಂದ್ರೆ ಕಾಪಿರೈಟ್ ಇಶ್ಯೂಸ್ ಏನಾದ್ರೂ ಜಾಸ್ತಿ ನಿಮ್ಮ ಚಾನೆಲ್ ನಲ್ಲಿ ಇದ್ರೆ ಮಾನಿಟೈಸ್ ಆಗಲ್ಲ, ಚಾನೆಲ್ ತುಂಬಾ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವಿಡಿಯೋಸ್ಗೆ ಏನಾದ್ರೂ ಮ್ಯೂಸಿಕ್ ಬೇಕಿದ್ರೆ ಆದಷ್ಟು ಕಾಪಿ ರೈಟ್ ಇಶ್ಯೂಸ್ ಇಲ್ಲದೆ ಇರುವಂತ ಮ್ಯೂಸಿಕ್ ನ ಚೂಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನೀವು ಬೇಕಾದ್ರೆ ನಿಮ್ಮ ಯೂಟ್ಯೂಬ್ ಲೈಬ್ರರಿ, ಮ್ಯೂಸಿಕ್ ಲೈಬ್ರರಿ ಇರುತ್ತಲ್ವಾ, ಇನಿಷಿಯಲಿ ನೀವು ಅಲ್ಲಿಂದಾನೇ ಮ್ಯೂಸಿಕ್ ನ ತಗೊಳ್ಳಿ. ಇಫ್ ನಾಟ್ ಬೇರೆ ವೆಬ್ಸೈಟ್ಸ್ ಇರುತ್ತೆ, ಇಲ್ಲ ನೀವು ಕ್ರೆಡೆನ್ಶಿಯಲ್ಸ್ ಕೊಡ್ಬೇಕಾಗತ್ತೆ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆದಷ್ಟು ರ್ಯಾಂಡಮ್ ಆಗಿ ಯಾವುದೇ ಒಂದು ಮ್ಯೂಸಿಕ್ ನ ತಗೊಂಡು ವಿಡಿಯೋನ ಮಾಡಿ ಹಾಕ್ಬೇಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಇದು ಕಾಪಿರೈಟ್ ಇಶ್ಯೂಸ್ ಏನಾದ್ರು ಬಂದ್ರೆ ನಿಮ್ಗೆ ತುಂಬಾ ಬೇಜಾರಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ವಿಡಿಯೋಸ್ ಗಳಿಗೆಲ್ಲ ಕಾಪಿರೈಟ್ ಇಲ್ಲದೆ ಇರುವಂತ ಮ್ಯೂಸಿಕ್ ನೇ ಚೂಸ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡಿ. ಸೊ ದಟ್ ನಿಮ್ಮ ಚಾನೆಲ್ ಮಾನಿಟೈಸೇಷನ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ವಿಡಿಯೋ ಎಡಿಟಿಂಗ್ ಕೂಡ ಅಷ್ಟೇ ಸ್ವಲ್ಪ ಆದಷ್ಟು ಚೆನ್ನಾಗಿ ಮಾಡಿ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಏನಾದ್ರು ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆದ್ರೆ ನೀವು ಇನ್ಶಾರ್ಟ್ ಆಪ್ ನ ಕೂಡ ಯೂಸ್ ಮಾಡ್ಕೋಬಹುದು. ಬಿಕಾಸ್ ಅದರಲ್ಲಿ ಸ್ವಲ್ಪ ಎಡಿಟಿಂಗ್ ಈಸಿ ಆಗುತ್ತೆ, ಅಂದ್ರೆ ಬಿಗಿನರ್ಸ್ಗೆ ಸ್ವಲ್ಪ ಈಸಿ ಆಗುತ್ತೆ. ಇಫ್ ನಾಟ್ ನಿಮ್ಗೆ ಏನಾದ್ರು ಎಡಿಟಿಂಗ್ ಅಲ್ಲೆಲ್ಲ ಸ್ವಲ್ಪ ಐಡಿಯಾಸ್ ಇದ್ದು ಅಥವಾ ಬೇರೆ ಏನಾದ್ರು ಗುಡ್ ಎಡಿಟಿಂಗ್ ಆಪ್ಸ್ ಏನಾದ್ರು ಇದ್ರೆ ನೀವು ಅದನ್ನ ಕೂಡ ಚೂಸ್ ಮಾಡ್ಕೊಂಡು ಯು ಕ್ಯಾನ್ ಎಡಿಟ್ ಯುವರ್ ವಿಡಿಯೋಸ್ ಅಂಡ್ ಪೋಸ್ಟ್. ಸೊ ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಆದಷ್ಟು ಯಾವ್ದ್ರಲ್ಲೂ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಚಾನೆಲ್ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಓಕೆ ಒಳ್ಳೆ ಕ್ಯಾಮ್ರಾನ ತಗೊಳ್ಳೋಣ, ಒಳ್ಳೆ ಟ್ರೈಪಾಡ್ ತಗೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಇನ್ವೆಸ್ಟ್ ಮಾಡೋಣ ಅಂತೆಲ್ಲ ಏನಾದ್ರು ಅನ್ಕೊಂಡಿದ್ರೆ ಪ್ಲೀಸ್ ಅದನ್ನ ಆದಷ್ಟು ಡಿಲೇ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ಮ ವಿಡಿಯೋಸ್ ಯಾವ ತರ ಕ್ಲಿಕ್ ಆಗುತ್ತೆ ಅಥವಾ ಯಾವ ತರ ವ್ಯೂಸ್ ಬರುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಇರಲೇಬೇಕು ಅಂತೇನಿಲ್ಲ. ಸೊ ಆದಷ್ಟು ಇದನ್ನ ಕಟ್ ಆಫ್ ಮಾಡ್ಕೊಂಡು ನೀವು ಸ್ವಲ್ಪ ಚೆನ್ನಾಗಿ ಪ್ರೊಫೆಷನಲ್ ವಿಡಿಯೋಸ್ ನ ಹೇಗೆ ಮಾಡ್ಕೋಬಹುದು ಅಂತ ಕೂಡ ನಾನು ಇವಾಗ ಹೇಳ್ತೀನಿ. ಸೊ ಬೇಸಿಕ್ ಆಗಿ ನೀವ್ ಏನ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಒಂದು ಟ್ರೈಪಾಡ್ ನ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್
ಎಲ್ಲ ಟೈಮಲ್ಲಿ ನೀವು ಕೈಯಲ್ಲೇ ಇಟ್ಕೊಂಡು ನಿಮ್ಮ ಕ್ಯಾಮ್ರಾ ಆರ್ ಮೊಬೈಲ್ನ ಇಟ್ಕೊಂಡು ನೀವು ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮನೆಯಲ್ಲೆಲ್ಲ ಏನಾದರೂ ಶೂಟ್ ಮಾಡ್ತೀರಾ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಶೂಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಟ್ರೈಪಾಡ್ ನೆಸೆಸಿಟಿ ಇರುತ್ತೆ. ಅಂಡ್ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೆನ್ಸಿವ್ ಟ್ರೈಪಾಡ್ಸ್ ನ ತಗೊಬೇಕು ಅಂತೇನಿಲ್ಲ, ಬಿಕಾಸ್ ಇವಾಗ ಗಿಂಬಲ್ಸ್ ಎಲ್ಲ ತಗೊಂತಾರಲ್ವಾ, ಸೊ ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಬರುತ್ತೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ಗೆ ಅದೆಲ್ಲ ಏನು ನೆಸೆಸಿಟಿ ಇರಲ್ಲ. ಸೊ ಅಂಡರ್ 500 ನಿಮ್ಗೆ ಒಂದು ಚೆನ್ನಾಗಿರೋ ಟ್ರೈಪಾಡ್ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬಿಲೋ 500 ಚೆನ್ನಾಗಿರೋ ಒಂದು ಟ್ರೈಪಾಡ್ ನ ನೀವು ಪರ್ಚೇಸ್ ಮಾಡ್ಕೊಂಡು ಅದರಲ್ಲೇ ನೀವು ನಿಮ್ಮ ವಿಡಿಯೋನ ಶೂಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಥಿಂಗ್ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ವಿಡಿಯೋನ ಶೂಟ್ ಮಾಡೋದಕ್ಕೋಸ್ಕರ ಕ್ಯಾಮ್ರಾನೇ ಬೇಕು ಅಂತೇನಿಲ್ಲ. ಆಲ್ರೆಡಿ ನಿಮ್ಮ ಹತ್ರ ಏನಾದ್ರೂ ಕ್ಯಾಮ್ರಾ ಇದ್ರೆ ಇಟ್ ಇಸ್ ಫೈನ್, ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಆದ್ರೂ ನಾನು ಮೊಬೈಲ್ನ ಸಜೆಸ್ಟ್ ಮಾಡ್ತೀನಿ, ಆದಷ್ಟು ನೀವು ನಿಮ್ಮ ಮೊಬೈಲ್ನೇ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈಗ ನೀವು ಆಚೆ ಎಲ್ಲ ಹೋಗಿ ವಿಡಿಯೋಸ್ ಮಾಡುವಾಗ ನಿಮ್ಮ ಕ್ಯಾಮ್ರಾನೆಲ್ಲ ಇಟ್ಕೊಂಡು ಅಲ್ಲಿ ಶೂಟ್ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ನಿಮಗೂ ಅಷ್ಟು ಕಂಫರ್ಟೇಬಲ್ ಇರಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಲ್ಲಿ ನೀವು ಶೂಟ್ ಮಾಡೋದ್ರಿಂದ ನಿಮ್ಗೂ ಸ್ವಲ್ಪ ಕಂಫರ್ಟ್ ಇರುತ್ತೆ ಅಂಡ್ ಈಸಿ ಕೂಡ ಆಗುತ್ತೆ. ಲೈಕ್ ಆಫ್ಟರ್ ವಿಡಿಯೋಸ್ ಎಡಿಟಿಂಗ್ ಟು ಪೋಸ್ಟ್ ಅದೆಲ್ಲ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಗುಡ್ ಕ್ವಾಲಿಟಿ ಇರುವಂತ ಮೊಬೈಲ್ ಫೋನ್ ಸಾಕಾಗುತ್ತೆ. ಅದಕ್ಕೂ ಕೂಡ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಥರ್ಡ್ ಥಿಂಗ್ ಏನ್ ಬೇಕಾಗುತ್ತೆ ಅಂದ್ರೆ ಲೈಟಿಂಗ್. ಸೊ ನಿಮ್ಮ ವಿಡಿಯೋನ ಶೂಟ್ ಮಾಡುವಾಗ ಒಳ್ಳೆ ಲೈಟ್ ಕೂಡ ತುಂಬಾ ನೆಸೆಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನೋಡಿ, ನೀವು ಯಾವ ತರ ವಿಡಿಯೋಸ್ ನ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದ್ರೂ ಮನೇಲೆ ವಿಡಿಯೋಸ್ ನ ಮಾಡ್ತಾ ಇದ್ದೀರಾ ಅಂತೇನಾದ್ರೂ ಹೇಳಿದ್ರೆ ಆದಷ್ಟು ನಿಮ್ಮ ಮನೇಲೆ ಲೈಟ್ಸ್ ಇರುತ್ತಲ್ವಾ, ಸೊ ಅದೇ ಸಾಕಾಗುತ್ತಾ ಅಂತ ನೋಡಿ. ಇಫ್ ನಾಟ್ ನಿಮ್ಮ ಲೈಟ್ ತುಂಬಾ ಡಿಮ್ ಇದೆ, ಸ್ವಲ್ಪ ಕತ್ಲೆ ಇದೆ ಅಂತೇನಾದ್ರೂ ಇದ್ರೆ ಅವಾಗ ಮಾತ್ರ ನೀವು ಒಂದು ಲೈಟ್ ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಅದು ಕೂಡ ಅಷ್ಟೇ ಬಿಲೋ 1000 ಕೂಡ ಸಿಗುತ್ತೆ. ಸೊ ಆದಷ್ಟು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ಕಮ್ಮಿಲಿ ಏನು ಸಿಗುತ್ತೋ ಅದನ್ನೇ ತಗೊಂಡು ಆದಷ್ಟು ನಿಮ್ಮ ವಿಡಿಯೋಸ್ ನ ಶೂಟ್ ಮಾಡಿ ಅಪ್ಲೋಡ್ ಮಾಡಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಥಿಂಗ್ ಇಸ್ ಯೋರ್ ಮೈಕ್. ಸೊ ಮೈಕ್ ಕೂಡ ಅಷ್ಟೇ ನೆಸೆಸಿಟಿ ಇದ್ರೆ ಮಾತ್ರ ತಗೊಳ್ಳಿ. ನೀವೇನಾದ್ರೂ ಜಾಸ್ತಿ ಔಟ್ಡೋರ್ ಶೂಟ್ಸ್ ಏನಾದ್ರೂ ಮಾಡ್ತೀರಾ, ಅಲ್ಲಿ ವೆಹಿಕಲ್ ಸೌಂಡ್ ಇಂದ ಅಥವಾ ಬೇರೆ ಏನಾದ್ರೂ ಸೌಂಡ್ಸ್ ಇಂದ ನಿಮ್ಮ ವಾಯ್ಸ್ ಅಷ್ಟು ಕ್ಲಾರಿಟಿ ಇಲ್ಲ ಅಂದ್ರೆ ಅವಾಗ ಮಾತ್ರ ಮೈಕ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇನಿಷಿಯಲಿ ಮೈಕ್ ಎಲ್ಲ ನೆಸೆಸಿಟಿ ಇರಲ್ಲ, ಬಿಕಾಸ್ ದ ವೇ ಯು ಮೇಕ್ ವಿಡಿಯೋಸ್ ಅಂದ್ರೆ ನೀವು ಇಂಡೋರ್ ಅಲ್ಲೇ ನೀವೇನಾದ್ರೂ ಶೂಟ್ ಮಾಡ್ತೀರಾ ಅಂತ ಏನಾದ್ರೂ ಇದ್ರೆ ಮನೇಲೆಲ್ಲ ಮೈಕ್ ಏನ್ ನೆಸೆಸಿಟಿ ಇರಲ್ಲ, ನಿಮ್ಮ ವಾಯ್ಸ್ ಆಡಿಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಮೈಕ್ ನಿಮ್ಗೆ ಏನಾದ್ರೂ ನೆಸೆಸಿಟಿ ಇದ್ರೆ, ನಿಮ್ಮ ವಾಯ್ಸ್ ಏನಾದ್ರೂ ಕ್ಲಿಯರ್ ಇಲ್ಲ ನಿಮ್ಮ ವಿಡಿಯೋದಲ್ಲಿ ಅಂತ ಅನ್ಸಿದ್ರೆ ಮಾತ್ರ ಇನ್ವೆಸ್ಟ್ ಇನ್ ಅ ಗುಡ್ ಮೈಕ್. ಇಫ್ ನಾಟ್ ಮೈಕ್ ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೆಸೆಸಿಟಿ ಇಲ್ಲ. ಆದಷ್ಟು ನಿಮ್ಮ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡುವಾಗ ಯಾವ್ದ್ರಲ್ಲೂ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ಕಮಿಂಗ್ ಟು ಯುವರ್ ಎಡಿಟಿಂಗ್ ಪಾರ್ಟ್, ದೇರ್ ಆರ್ ಲಾಟ್ ಆಫ್ ಫ್ರೀ ಆಪ್ಸ್. ಅದಕ್ಕೂ ಕೂಡ ನೀವು ಏನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನೀಗ ಆಲ್ರೆಡಿ ಹೇಳ್ದಾಗೆ ಇನ್ಶಾರ್ಟ್ ಇಸ್ ಆಲ್ಸೋ ಅ ಫ್ರೀ ಆಪ್. ಅದರಲ್ಲಿ ಬಿಗಿನರ್ಸ್ಗೆ ಆರಾಮಾಗಿ ನೀವು ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಕೋಬಹುದು. ಸೊ ಇನ್ವೆಸ್ಟ್ ಮಾಡೋ ಮುಂಚೆ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಸೊ ನಾನು ರೆಕಮೆಂಡ್ ಮಾಡೋದಾದ್ರೆ ಇನ್ಶಾರ್ಟ್ ನ ರೆಕಮೆಂಡ್ ಮಾಡ್ತೀನಿ. ಇಫ್ ನಾಟ್ VN ಎಡಿಟರ್ ಅಂತ ಇದೆ, ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಗೆ ಏನಾದ್ರೂ ಒಳ್ಳೆ ಎಡಿಟಿಂಗ್ ಫ್ರೀ ಆಪ್ಸ್ ಏನಾದ್ರೂ ಇದ್ರೆ ನೀವು ಅದನ್ನ ಚೂಸ್ ಮಾಡ್ಕೊಂಡು ಆದಷ್ಟು ನಿಮ್ಮ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಕೊಳ್ಳಿ. ಸೊ ಆದಷ್ಟು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದಕ್ಕೂ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈಗ ನಿಮ್ಮ ಚಾನೆಲ್ ನ ಹೇಗೆ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಅಂತ ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಆದ್ಮೇಲೆ ಆಬ್ವಿಯಸ್ಲಿ ಇವಾಗ ನಿಮ್ಮ ಚಾನೆಲ್ ನ ಎಷ್ಟು ಬೇಗ ನೀವು ಮಾನಿಟೈಸ್ ಮಾಡ್ಕೋಬೇಕಾಗತ್ತೆ ಅಂಡ್ ಅರ್ನಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಐ ನೋ ಅದಕ್ಕೂ ಕೂಡ ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಫಾರ್ ದಟ್ ಪಾರ್ಟ್ ಅಂತ. ಸೊ ಅದನ್ನ ಕೂಡ ಈಗ ಹೇಳ್ತೀನಿ. ಸೊ ಮೊದಲನೇದಾಗಿ ಯೂಟ್ಯೂಬ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಯೂಟ್ಯೂಬ್ ಅವರ ಕ್ರೈಟೇರಿಯಾ ಏನಿದೆ ಅಂತ ಹೇಳೋದಾದ್ರೆ ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇದೆ. ಸೊ ಫಸ್ಟ್ ಆಪ್ಷನ್ ಏನು ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ನ ನೀವು ಕಂಪ್ಲೀಟ್ ಮಾಡಿರ್ಬೇಕು ವಿತಿನ್ 365 ಡೇಸ್. ಓಕೆನಾ? ಅಂಡ್ ಸೆಕೆಂಡ್ ಥಿಂಗ್ ಇಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಆಕ್ಚುಲಿ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆದ ತಕ್ಷಣನೇ ನಿಮ್ಗೆ ಮಾನಿಟೈಸ್ ಆಗೋದಕ್ಕೆ ಆಪ್ಷನ್ ತೋರಿಸುತ್ತೆ. ಬಟ್ ಅರ್ನಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಯು ಕ್ಯಾನ್ ಓನ್ಲಿ ಅಪ್ಲೈ ಫಾರ್ ಯುವರ್ ಮಾನಿಟೈಸೇಷನ್ ಅಂಡ್ ಗೂಗಲ್ ಆಡ್ಸೆನ್ಸ್ಗೆ ನೀವು ಅಪ್ಲೈ ಮಾಡ್ಕೋಬಹುದು. ಬಟ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಮಾತ್ರ ನಿಮ್ಮ ಚಾನೆಲ್ ನಲ್ಲಿ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಯೋರ್ ಫಸ್ಟ್ ಆಪ್ಷನ್. ಈಗ ಸೆಕೆಂಡ್ ಆಪ್ಷನ್ ಏನು ಅಂತ ಹೇಳಿದ್ರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಅಂಡ್ ಸೆಕೆಂಡ್ ಥಿಂಗ್ ಇಸ್ 10 ಮಿಲಿಯನ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಓನ್ಲಿ ಥ್ರೂ ಯೋರ್ ಶಾರ್ಟ್ಸ್. ಸೊ ಈಗ ಫಸ್ಟ್ ಆಪ್ಷನ್ ಅಲ್ಲಿ ಏನಿತ್ತು ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಇದ್ರು ಅಂಡ್ 4000 ವಾಚ್ ಅವರ್ಸ್ ಇದ್ರು. ಆ ವಾಚ್ ಅವರ್ಸ್ ನಿಮ್ಮ ಶಾರ್ಟ್ಸ್ ಇಂದ ಕೌಂಟ್ ಆಗಲ್ಲ.
ದಟ್ ಈಸ್ ಓನ್ಲಿ ಫ್ರಮ್ ಯುವರ್ ಲಾಂಗ್ ವಿಡಿಯೋಸ್. ಯಾಕೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೋ ಮುಂಚೆ ನಿಮ್ಮ ಲಾಂಗ್ ವಿಡಿಯೋಸ್ ಏನಿರುತ್ತೆ ಅದರದ್ದೇ ಸಪ್ರೇಟ್ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ ಅಂಡ್ ಶಾರ್ಟ್ಸ್ ಏನಿರುತ್ತೆ ಅದರದ್ದೇ ಸಪ್ರೇಟ್ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ. ಸೊ ಇದು ಅದು ಎರಡು ಕ್ಲಬ್ ಆಗಿ ಯಾವುದೇ ಕಾರಣಕ್ಕೂ ವಾಚ್ ಅವರ್ಸ್ ಅಲ್ಲಿ ಕೌಂಟ್ ಆಗಲ್ಲ. ಸೊ ನೀವು ಏನು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೋ ಅದು ಓನ್ಲಿ ಥ್ರೂ ಯೋರ್ ಲಾಂಗ್ ವಿಡಿಯೋಸ್ ಅಷ್ಟೇ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅಂಡ್ ವೇರ್ ಸೆಕೆಂಡ್ ಆಪ್ಷನ್ ಅಲ್ಲಿ ನೀವು ಓನ್ಲಿ ಥ್ರೂ ಯೋರ್ ಶಾರ್ಟ್ಸ್ ನೀವು 10 ಮಿಲಿಯನ್ ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಟೈಮ್ ತುಂಬಾ ಕಮ್ಮಿ ಇರುತ್ತೆ. ಬಿಕಾಸ್ ನಿಮ್ಗೆ ಫಸ್ಟ್ ಆಪ್ಷನ್ ಅಲ್ಲಿ 365 ಡೇಸ್ ಇರುತ್ತೆ, ಸೆಕೆಂಡ್ ಆಪ್ಷನ್ ಅಲ್ಲಿ ನೀವು ಓನ್ಲಿ 90 ಡೇಸ್ ಅಷ್ಟೇ ನಿಮ್ಗೆ ಟೈಮ್ ಇರುತ್ತೆ. ಸೊ 90 ಡೇಸ್ ಅಲ್ಲಿ ನೀವು 10 ಮಿಲಿಯನ್ ವಾಚ್ ಅವರ್ಸ್ ನ ಓನ್ಲಿ ಥ್ರೂ ಯೋರ್ ಶಾರ್ಟ್ಸ್ ನ ಗೇನ್ ಮಾಡ್ಕೋಬೇಕಾಗುತ್ತೆ. ಇಫ್ ನಾಟ್ 90 ಡೇಸ್ ಅಲ್ಲಿ ಆ ವಾಚ್ ಅವರ್ಸ್ ಏನಾದ್ರು ಆಗಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಂದ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ ನೀವು ಆದಷ್ಟು ನಿಮ್ಮ ಯೂಟ್ಯೂಬ್ ಅಲ್ಲಿ ಆದಷ್ಟು ಲಾಂಗ್ ವಿಡಿಯೋಸ್ಗೆ ಕಾನ್ಸಂಟ್ರೇಟ್ ಮಾಡಿ. ಹಾಗಂತ ಶಾರ್ಟ್ಸ್ ಹಾಕ್ಬಾರ್ದು ಅಂತಲ್ಲ, ಶಾರ್ಟ್ಸ್ ಕೂಡ ಹಾಕ್ಬೇಕು, 1 or 2 ಶಾರ್ಟ್ಸ್ ಹಾಕ್ಬೇಕಾಗುತ್ತೆ. ಬಟ್ ಆದಷ್ಟು ಲಾಂಗ್ ವಿಡಿಯೋಸ್ ನ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ಲಾಂಗ್ ವಿಡಿಯೋಸ್ ನ ನೀವು ಹಾಕೋದ್ರಿಂದ ಅಲ್ಲೇ ನಿಮ್ಮ ವಾಚ್ ಅವರ್ಸ್ ಕೌಂಟ್ ಆಗೋದು. ಅಂಡ್ ಹಾಗೆ ವಾಚ್ ಅವರ್ಸ್ ಹೇಗೆ ಕೌಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಚಿಕ್ಕದಾಗಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ವಿಡಿಯೋ ಏನಾದ್ರು 10 ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಇದ್ರೆ ಆ ವಿಡಿಯೋನ 10 ಜನ ವಿತೌಟ್ ಸ್ಕಿಪ್ಪಿಂಗ್ ಎನಿವೇರ್ ಫುಲ್ ವಿಡಿಯೋನ ವಾಚ್ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ಮಾತ್ರ ನಿಮ್ಗೆ 1 hour ಕೌಂಟ್ ಆಗುತ್ತೆ. ಇಲ್ಲ ಅಂದ್ರೆ ಈಗ ನಿಮ್ಮ ವಿಡಿಯೋ ಏನಾದ್ರು 20 ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಇದ್ರೆ ಅದನ್ನ 10 ಜನ ನೋಡೋದ್ರಿಂದ ನಿಮ್ಗೆ 2 hours ಕೌಂಟ್ ಆಗುತ್ತೆ. ಸೊ ಈ ತರ ನಿಮ್ಮ ವಾಚ್ ಅವರ್ ಕೌಂಟ್ ಆಗುತ್ತೆ. ಸೊ ಆದಷ್ಟು ನಿಮ್ಗೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ದಟ್ ನಿಮ್ಮ 4000 ವಾಚ್ ಅವರ್ಸ್ ಏನಿದೆ ಸ್ವಲ್ಪ ನೀವು ಬೇಗ ಕಂಪ್ಲೀಟ್ ಮಾಡಿ ನಿಮ್ಮ ಚಾನೆಲ್ ನ ಮಾನಿಟೈಸೇಷನ್ ಮಾಡ್ಕೋಬಹುದು ಕಂಪೇರ್ ಟು ಶಾರ್ಟ್ಸ್. ಬಿಕಾಸ್ ಅದಕ್ಕೆ ಜಸ್ಟ್ 90 ಡೇಸ್ ಇರೋದ್ರಿಂದ ನಿಮ್ಮ ಶಾರ್ಟ್ಸ್ ಅಷ್ಟು ಬೇಗ ರೀಚ್ ಆಗೋದು ಕಷ್ಟ ಇರುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ನೀವ್ ಯಾವ್ದಾದ್ರು ಸೆಲೆಬ್ರಿಟಿ ಆಗಿರ್ಬೇಕು, ನೀವೇನಾದ್ರೂ ನೋನ್ ಫೇಸ್ ಆಗಿರ್ಬೇಕು. ಇಫ್ ನಾಟ್ ನಿಮ್ಮ ಚಾನೆಲ್ ನಲ್ಲಿ ಚೆನ್ನಾಗಿ ಏನಾದ್ರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಥವಾ ನೀವು ವೆಲ್ ನೋನ್ ಫೇಸ್ ಆ ತರ ಏನಾದ್ರು ಆಗಿದ್ರೆ ಓಕೆ, ದಟ್ ಇಸ್ ಫೈನ್, ನೀವು ಆ ಆಪ್ಷನ್ ಚೂಸ್ ಮಾಡ್ಕೋಬಹುದು. ಇಫ್ ನಾಟ್ ಆದಷ್ಟು ನೀವು ಫಸ್ಟ್ ಆಪ್ಷನ್ ಗೆ ಹೋಗಿ ಲೈಕ್ 4000 ವಾಚರ್ಸ್ ನ ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಮ ಚಾನೆಲ್ ಸ್ವಲ್ಪ ಬೇಗ ನೀವು ಮಾನಿಟೈಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟ ಆಗಿತ್ತು ದ ಕಂಪ್ಲೀಟ್ ಡೀಟೇಲ್ಸ್ ಟು ಸ್ಟಾರ್ಟ್ ಯುವರ್ ಯೂಟ್ಯೂಬ್ ಜರ್ನಿ. ನಿಮ್ಗೆ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದ್ರೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ಬಿಕಾಸ್ ಸಾಕಷ್ಟು ಜನ ಪಾಸಿಟಿವ್ ಮಾತಾಡ್ತಾರೆ, ನೆಗೆಟಿವ್ ಕೂಡ ಮಾತಾಡ್ತಾರೆ. ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದು ಸ್ಟಾರ್ಟ್ ಮಾಡಬೇಕು ಅಂತ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಬಂದಿದ್ರೆ ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಸ್ಟಾರ್ಟ್ ಮಾಡಿದ ಮೇಲೆನೆ ನಿಮ್ಗೆ ಏನು ಅಂತ ಗೊತ್ತಾಗೋದು. ಯಾಕಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಯಾರು ಓವರ್ ನೈಟ್ ಗ್ರೋ ಆಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಚಾನೆಲ್ ನ ಸ್ಟಾರ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಐ ಆಮ್ ಶೋರ್ ಯು ಲವ್ ಯುವರ್ ಜರ್ನಿ. ಯಾಕಂದ್ರೆ ನಿಮ್ಮ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ಮೇಲೆ ಯು ವಿಲ್ ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್. ನೀವು ತುಂಬಾ ಬೋಲ್ಡ್ ಆಗ್ತೀರಾ ಅಂಡ್ ನಿಮ್ಮಲ್ಲೇ ನೀವು ಆ ಚೇಂಜಸ್ ನ ನೋಡಬಹುದು. ಸೊ ಅದಕ್ಕೋಸ್ಕರ ಟೈಮ್ ನ ವೇಸ್ಟ್ ಮಾಡದೆ ಮೈಂಡಿಗೆ ಬಂದಿದ್ರೆ ಯಾರ ಕಮೆಂಟ್ಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ದೆನ್ ಗೋ ಫಾರ್ ಇಟ್. ಅಂಡ್ ಆಲ್ಸೋ ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ. ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ಕೊಂಡು ಯಾರೆಲ್ಲ ನಿಮ್ಮ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀರೋ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ನಾವು ಕೂಡ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀವಿ. ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.